ಇನ್ನು ರಾಯಚೂರಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಲೋಕಾಯುಕ್ತದ ತನಕ ದೂರು ಬಂದಿದೆ. ಯಾಕಂದರೆ ಲೋಕಾಯುಕ್ತ ಇದಕ್ಕೆ ಸಂಬಂಧಪಟ್ಟಂಗೆ ಸೋಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಸಂತ್ರಸ್ತರು ಬಂದು ಮೊರೆ ಇಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. 3 ತಿಂಗಳಲ್ಲಿ 10 ಮಹಿಳೆಯರು ಸಾವನ್ನಪ್ಪುತ್ತಾರೆ ಅಂದರೆ ಕಾರಣ ಏನು? ಇಲ್ಲಿ ಪಕ್ಕಾ ನಿರ್ಲಕ್ಷ್ಯ ಇದೆ, ವೈದ್ಯರ ನಿರ್ಲಕ್ಷ್ಯ ಇದೆ, ವ್ಯವಸ್ಥೆಯ ನಿರ್ಲಕ್ಷ್ಯ ಇದೆ. ಆಯಾ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರನ್ನೇ ನೀವು ಹೊಣೆಗಾರರನ್ನಾಗಿ ಮಾಡಬೇಕು. ಇದರಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ನ್ಯಾಯಕ್ಕಾಗಿ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ ಮೃತ ಬಾಣಂತಿ ರೇಖಾ ಪೋಷಕರು. ದೇವದುರ್ಗ ತಾಲೂಕು ಆಸ್ಪತ್ರೆ ಅಧಿಕಾರಿ ಡಾಕ್ಟರ್ ಶಿವಾನಂದ್, ಡಾಕ್ಟರ್ ಗಂಗಾಧರ್, ನರ್ಸ್ಗಳು, ಸಂಬಂಧಪಟ್ಟಂತವರು ನೋಡಿ ಆಕೆಯ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಅಂತ ಅನಿಸುತ್ತೆ. ಪಕ್ಕದಲ್ಲಿ ಪೋಷಕರು ಗೊಳೋ ಅಂತ ಇದ್ದಾರೆ. ಎಂಥ ದರಿದ್ರ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡಿ, ಎಂಥ ದರಿದ್ರ ವ್ಯವಸ್ಥೆಯಲ್ಲಿ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಈ ಥರ ಸತ್ತು ಹೋಗ್ಬಿಟ್ಟಿದ್ದಿದ್ರೆ ಹೆಂಗಿರ್ತಿತ್ತು ಹೇಳಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಮಂತ್ರಿಗಳು ಅವರವ್ರ ಮನೆಯಲ್ಲಿ ಹೆಣ್ಮಕ್ಳು ಯಾರಾದರೂ ಸತ್ತಿದ್ದಿದ್ರೆ, ಬಡ ಮಕ್ಕಳು, ಬಡಪಾಯಿ ಹೆಣ್ಣುಮಕ್ಕಳು ಸಾಯ್ಲಿ ಬಿಡಿ. ಈ ರೀತಿಯ ಮನೋಭಾವನೆ ಇದೆಯಲ್ಲ, ಇದು 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 ವ್ಯವಸ್ಥೆಗೆ ಶೋಭೆ ತರಲ್ಲ. ಇದು ಬರೀ ನೀವೇನು ಅಂದರೆ ಬರೀ ನೀವು ಕೇಂದ್ರದ ಮೇಲೆ ಹಾಕದೆ, ಬರೀ ನೀವು ಇಲ್ಲಿ ಈ ಡ್ರಗ್ಸ್ ಕಂಪ್ನಿಗಳದ್ದು ಇಲ್ಲಿ ಲಾಬಿ ಇದೆ ಅಂತ ಮಾತಾಡದೆ, ಸ್ವಾಮಿ ಅವೆಲ್ಲ ವರ್ಕೌಟ್ ಆಗಲ್ಲ. ನೀವೇನು ಕ್ರಮ ಕೈಗೊಂಡ್ರಿ ಹೇಳಿ. ರಾಜ್ಯ ನಡೆಸ್ತಿರೋರು ಯಾರು? ನೀವುಗಳು. ನಿಮ್ಮದು ಜವಾಬ್ದಾರಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ನೀವು ಸುಮ್ಮನೆ ಮಾತಾಡಿದ್ರೆ, ಪರಿಹಾರ ಕೊಟ್ಟರೆ ಇದಾಗಲ್ಲ. ಇದು ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಪೋಷಕರು ಮಾತಾಡಿದ್ದಾರೆ. ಅಂದರೆ ನ್ಯಾಯಕ್ಕಾಗಿ ಲೋಕಾಯುಕ್ತಕ್ಕೆ ಏನು ಹೋಗಿದ್ದಾರೆ ಆ ಸಂತ್ರಸ್ತೆಯ ಪೋಷಕರು, ಆ ಮೃತ ಬಾಣಂತಿ ರೇಖಾ ಪೋಷಕರು, ಅವ್ರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಸ್ವಲ್ಪ ಜಾಸ್ತಿ ಕೇರ್ ಮಾಡಿ ಬಾಣಿತನ ಮಾಡಿದ್ರೆ ನನ್ನ ಮಗಳು ಉಳಿಸಿದ್ರಲ್ರಿ, ಅವರೇ ಕಾರಣ ನಮ್ಮ ಮಕ್ಕಳಿಗೆ. ಏನ್ರಿ ನಾವು ಜಲ್ದಿನೇ ಹೋಗಿದ್ವಲ್ರಿ, ಏನು ಪುನಃ ಸಿರಸ್ ಆದಮೇಲೆ ಹೋಗಿದ್ವಿ. ತಾವೇ ಬೇಸ್ ಮಾಡಬೇಕಾಗಿತ್ತು. ಈಗ ಡಾಕ್ಟ್ರ್ ಅಂದರೆ ದೇವ್ರೇ ಸರಿ, 2 ಚೆನ್ನಾಗ್ಯಾವ, ಅದ್ರಂಗೆ ಮಾಡ್ತಾರಂತ ನಮಗೆ ಭಯ ಇದ್ದಿಲ್ಲರಿ. ನನಗೆ ಈ ಥರ ಮಾಡಿದ್ರಿ ನನ್ನ ಮಗಳು ರೇಖಾ. ನಾ ಏನು ಹೇಳಿದ್ರೂ ಇಷ್ಟ ಅಲ್ರಿ, ನನ್ನ ಮಗಳು ಸತ್ತು ಹೋಗಲ್ರಿ. ಈಗ ಏನು ಬರ್ತಾಳ? ಡಾಕ್ಟ್ರ್ ಕಂಡಿದ್ದೆ ನನ್ನ ಮಗಳು ಸಾವು ಕಾರಣ. ಅವ್ರು ಬಂದು ಸರಿಯಾಗಿ ನೋಡ್ಕೊಂಡ್ರೆ ಟ್ಯೂಬ್ ಮೆಡಿಸಿನ್ ಕರೆಕ್ಟ್ ಕೊಟ್ಟಿದ್ರೆ ನನ್ನ ಮಗಳು ಉಳಿತದಿಲ್ಲ ರೀ. ಆ ಸಾವಿಗೆ ಕಾರಣ ಡಾಕ್ಟ್ರನ್ನ ಕಾರಣ. ಈಗ ನನ್ನ ಮೊಮ್ಮಕ್ಕಳಿಗೆ ಕರ್ತೂಕ ಬದುಕಂತ ಜೋಣ ಮಾಡಿ ಕೊಡ್ಬೇಕು ಸರ್. ಲೋಕಾಯುಕ್ತಿಗೆ ಎಲ್ಲ ಕಾಗದ ಪತ್ರ ಕೊಟ್ಟು ಬಂದಿವಿ ಸರ್. ಅವರು ಏನು ಕೇರ್ ಮಾಡ್ಯಾರ ಏನಿಲ್ಲ ಸರ್. ನಾವು ಇಲ್ಲಿ ಬಂದಿವಿ ಸರ್. ಇವಾಗ ನನ್ನ ಮಗಳಿಗೆ ಸಾವು ಕಾರಣ ಡಾಕ್ಟ್ರನ್ನೇ. ನ್ಯಾಯ ಸಿಗಬೇಕು, ಅವ್ರಿಗೆ ಜೀವನಕ್ಕೆ ಬದುಕಂಥದ್ದು ದಾರಿ ಮಾಡಿ ಕೊಡ್ಬೇಕು ಸರ್.